ಹಾಯ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಗೌರಿ ಕಲ್ಯಾಣದಲ್ಲಿ ಏನಾಗ್ತಿದೆ ಅಂತ ಸಂಪೂರ್ಣವಾಗಿ ನಮ್ಮ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ. ಅದಕ್ಕಿಂತ ಮೊದಲು ನೀವೇನಾದರೂ ಗೌರಿ ಕಲ್ಯಾಣವನ್ನು ಇಷ್ಟಪಡುವುದಾದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಕಡೆಗೆ ಅರುಂಧತಿಯವ್ರ ಮನೆಯವ್ರು ಬರಲೇ ಇಲ್ವಲ್ಲ ಅಂತ ಚಂಚಲ ಅವರು ಫುಲ್ಲು ಟೆನ್ಷನ್ ಆಗಿರ್ತಾರೆ, ಏನು ಮಾಡೋದು ಅಂತ. ಹಾಗೆ ಅರುಂಧತಿಯವ್ರು ಬರ್ತಾರೆ, ಎಲ್ಲರೂ ರೆಡಿಯಾಗಿರಿ ಅಂತ ಹೇಳ್ತಿರ್ತಾರೆ. ಏನು ಮಾಡೋದು, ಹಾರ ಹಾಕ್ಬಿಟ್ಟು ಅವ್ರನ್ನ ಒಳಗಡೆ ಕರ್ಕೋಬೇಕಾ, ಇಲ್ಲ ಬೊಕ್ಕೆ ಕೊಟ್ಬಿಟ್ಟು ಕರ್ಕೋಬೇಕಾ, ಅವಳೇನು ಹೊಸ್ದಲ್ವಲ್ಲ ಬರ್ತಾರೆ ಬಿಡು ಅಂತ ಸರಿತಾ ಕೋಪದಲ್ಲಿ ಹೆಡೆ ಬಿಡ್ತಾಳೆ. ಈ ಕಡೆಗೆ ಏನು ಮಾಡೋದು, ಇವರೆಲ್ಲರೂ ಬರ್ತಿದ್ದಾರೆ, ಎಂಗೇಜ್ಮೆಂಟ್ ಬೇರೆ ನಡೀತಾ ಇದೆ. ಇದ್ರೆ ಗೌರಿ ಇಲ್ಲಿ ಸಾಕ್ಷಿ ನಿರೂಪಿಸಬೇಕು ಅಂತ ಹೊರಗಡೆ ಒಬ್ಬಳೇ ಹೋಗಿದ್ದಾಳೆ. ನನಗಂತೂ ತುಂಬ ಭಯ ಆಗ್ತಿದೆ. ಏನು ಮಾಡೋದು, ಅವಳು ನಿಜವಾಗ್ಲೂ ಒಬ್ಬಳನ್ನೇ ಕಳಿಸಿದ್ದು ನಾನು ತಪ್ಪು ಮಾಡಿಬಿಟ್ನಾ ಅಂತ ಯೋಚನೆ ಮಾಡ್ತಿರ್ತಾರೆ. ಆದರೆ ಗೌರಿನೂ ಕೂಡ ವಿವೇಕ್ ಫೋಟೋ ನೋಡಿಕೊಂಡು ಅದೇ ಥರ ಯೋಚನೆ ಮಾಡ್ತಿರ್ತಾಳೆ. ಅವರು ಅಟ್ಲೀಸ್ಟ್ ನನ್ನ ಎಲ್ಲೋಗ್ತಿದ್ಯಾ ಅಂತ ಆದರೂ ಕೇಳಬೇಕಲ್ವಾ, ಅವ್ರು ಕೇಳದೆ ಹೋದ್ರೆ ತಪ್ಪಾಯ್ತಾ, ಬಿಡು ನಾನು ತಪ್ಪು ಮಾಡಿದ್ದೀನಲ್ವ, ನಾನು ಸಾಕ್ಷಿನ ನಿರೂಪಿಸಬೇಕು, ಅದಕ್ಕೆ ನಾನು ಒಬ್ಬಳೇ ಬಂದಿರೋದು ಏನೂ ಇಲ್ಲ, ಅವ್ರು ಬರದೇ ಹೋದದ್ದು ಒಳ್ಳೇದಾಯಿತು ಬಿಡು ಅಂದ್ಕೊಳ್ತಾ ಹೇಳ್ತಿರ್ತಾರೆ. ಆದರೂ ಇವಳು ಇಷ್ಟೊಂದು ಮಿಸ್ಸಿಂಗ್ ಅನ್ನಿಸ್ತಿದೆಯಲ್ಲ, ನನಗೆ ಯಾಕೆ ಈ ಥರ ಮಿಸ್ಸಿಂಗ್ ಅನ್ನಿಸ್ತಿದೆ ಅಂತ ಯೋಚನೆ ಮಾಡ್ತಿರ್ತಾಳೆ. ಯೋಚನೆ ಮಾಡ್ತಿರ್ಬೇಕಾದ್ರೇ ಅರುಂಧತಿ ಎಲ್ಲರೂ ಬರ್ತಾರೆ. ಬಂದಿದ ತಕ್ಷಣವೇ ಈ ವೈಷ್ಣವಿ ಗೌರಿ ಎಲ್ಗೋದ್ಲು ಅಂತ ಕೇಳೇ ಬಿಡ್ತಾರೆ ವಿವೇಕ್ನ. ಅವಾಗ ವಿವೇಕ್ ಇವಳೇನು ಎಲ್ಲರೂ ಇದ್ದಾರೆ ಆದರೆ ಗೌರಿನೇ ಕೇಳ್ತಿದ್ದಾಳಲ್ಲ ಅಂದ್ಕೊಂಡು ಯೋಚನೆ ಮಾಡ್ತಿರ್ತಾನೆ. ಅಲ್ಲಿಗೆ ಶ್ಯಾಮ್ ಬರ್ತಾನೆ. ಶ್ಯಾಮ್ ಬಂದ್ಬಿಟ್ಟು ಏನು ಅಣ್ಣ ಇಷ್ಟೊಂದು ಯೋಚನೆ ಮಾಡ್ತಿದ್ಯಾ, ಏನು ಅದಕ್ಕೆ ಎಲ್ಲೂ ಕಾಣ್ತಿಲ್ಲ ಅಂತ ಯೋಚನೆ ಮಾಡ್ತಿದ್ಯಾ ಅಂತ. ಆ ಥರ ಏನಿಲ್ಲ, ಈ ವೈಷ್ಣವಿ ಬಂದ ತಕ್ಷಣ ಗೌರಿನೇ ಕೇಳ್ತಿದ್ದಾಳಲ್ಲ ಅಂತ ಯೋಚನೆ ಮಾಡ್ತಿದ್ದೀನಿ ಅಂತ. ಅದೇ ಕಣಣ್ಣ ಅದಕ್ಕೆ ಪವರು ಅಂದರೆ, ಯಾರನ್ನು ಇಷ್ಟಪಡ್ತೀವಿ ಅವರು ಎಷ್ಟೇ ಜನ ಇದ್ದರೂ ಕೂಡ ಅವರನ್ನು ನಾವು ಬೇಕು ಅಂತ ಬಯಸ್ತೀವಿ. ಅದೇ ಥರ ಅದಕ್ಕೆ ಯಾರಿಗೆ ತಾನೇ ಇಷ್ಟ ಆಗಲ್ಲ, ಒಂದು ಸ್ವಲ್ಪ ನೀನು ಯೋಚನೆ ಮಾಡು ಅಂತ ಹೇಳಿಬಿಟ್ಟು ಅಲ್ಲಿಂದ ಹೊರಟೋಗ್ತಾನೆ. ಈ ಕಡೆಗೆ ವಿವೇಕ್ ಕೂಡ ಹೌದು, ನಾನು ಏನಾದರೂ ಅವಳು ಮಿಸ್ಸಿಂಗ್ ಅನ್ನಿಸ್ತಿದ್ಯಾ, ಏನು ಮಾಡೋದು, ಒಬ್ಬಳೇ ಹೊಂಟೋಗಿದ್ದಾಳೆ, ಏನಾದರೂ ಅವಳು ಕಿಡ್ನಾಪ್ ಏನಾದ್ರು ಮಾಡಿಬಿಟ್ರೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಅಲ್ಲಿ ಅವ್ರು ಚಿಕ್ಕಪ್ಪ ಬರ್ತಾರೆ. ಚಿಕ್ಕಪ್ಪ ಬಂದ್ಬಿಟ್ಟು ಈಗ ಬಂದ್ರಾ, ಮಕ್ಕಳು ಮರಿ ಎಲ್ಲ ಎಲ್ಲೋದ್ರು, ಒಬ್ಬರೇ ಬರ್ತಿದ್ಯಲ್ಲ ಅಂತ ಕೇಳ್ತಾರೆ. ಅದಕ್ಕೆ ವಿವೇಕ್ ಚಿಕ್ಕಪ್ಪ ನಾನೇ ವಿವೇಕ್ ಅಂತ ಹೇಳ್ತಾರೆ. ಏನು ಸಾರಿ ಮರ್ತ್ಕೊಬಿಟ್ಟೆ ಅಂತ, ಒಂದು ಸ್ವಲ್ಪ ಫೋನ್ ಕೊಡ್ತೀರಾ ಅಂತ ಫೋನ್ ಇಸ್ಕೊತಾರೆ. ಫೋನ್ ಇಸ್ಕೊಬಿಟ್ಟು ಗೌರಿಗೆ ಕಾಲ್ ಮಾಡ್ತಾನೆ. ಗೌರಿಗೆ ಕಾಲ್ ಮಾಡಿಬಿಟ್ಟು ಹಲೋ ಎಲ್ಲಿದ್ಯಾ ಅಂತ ಕೇಳ್ತಾರೆ. ನಾನು ಎಲ್ಲರೂ ಇರ್ತೀನಿ, ಯಾರು ನೀವು ಅಂತ ಕೇಳ್ತಾರೆ. ನಾನು ಯಾರು ಅಂತ ಗೊತ್ತಾಗಲಿಲ್ವಾ, ನನಗೆ ಒಂದು ಸ್ವಲ್ಪನೂ ಗೊತ್ತಾಗ್ತಿಲ್ಲ, ಯಾರು ನೀವು ಅಂತ ಕೇಳ್ತಾಳೆ. ಗೌರಿ ಬೇಕು ಅಂತಲೇ ಆಟಾಡಿಸ್ತಾ ಇರ್ತಾಳೆ. ನಾನು ವಿವೇಕ್ ಎಲ್ಲಿದ್ಯಾ ನೀನು ಅಂತ ಹೇಳ್ತಾರೆ. ಎಲ್ಲಿದ್ದೀನಿ ಅಂದರೆ ಸಾಕ್ಷಿ ನಿರೂಪಿಸಕ್ಕೆ ಹೋಗಿದ್ದೀನಿ ಅಂತ ಹೇಳ್ತಾರೆ. ಸಾಕ್ಷಿ ಏನಾದರೂ ತರಲಿಲ್ಲ ಅಂದರೆ ನೀನು ಆರಾಮಾಗಿರಿ, ನಾನೇ ಮನೆ ಬಿಟ್ಟು ಹೋಗ್ತೀನಿ, ಅದುವೇ ಕೂಡ ಗೌರವದಿಂದನೇ ಹೋಗ್ತೀನಿ ಅಂತ ಹೇಳ್ತಾರೆ. ಅದಾದಮೇಲೆ ನಂಗೆ ಗೆಲ್ಲಬೇಕು ಅಂದ್ಕೊಂಡಿರಾ ಸೋಲ್ಬೇಕು ಅಂತೀರಾ, ಸಾಕ್ಷಿ ತರಲ್ಲ ಬೇಡವಾ ಹೇಳಿ ಅಂತ ಹೇಳ್ತಾರೆ. ಅದಕ್ಕೆ ಆಲ್ ದ ಬೆಸ್ಟ್ ಅಂತ ಹೇಳೇ ಬಿಡ್ತಾನೆ. ಆವಾಗ ಗೌರಿಗೆ ಫುಲ್ಲು ಖುಷಿಯಾಗೋಗುತ್ತೆ. ಹಾಗಾದರೆ ನಿಮ್ಮ ಜೊತೆನೇ ಇರಬೇಕು ಅಂತ ಬಯಸ್ತಿದ್ದೀರಾ ಅಂತ ಕೇಳ್ತಾರೆ. ಅದಕ್ಕೆ ಆಲ್ ದ ಬೆಸ್ಟ್ ಹೇಳ್ದೆ ತಾನೆ, ಆದಷ್ಟು ಬೇಗ ಬಾ, ಎಲ್ಲರೂ ಕಾಯ್ತಾ ಇರ್ತಾರೆ ಅಂತ ಕಾಲ್ ಕಟ್ ಮಾಡ್ತಾರೆ. ಈ ಕಡೆಗೆ ನೋಡಿದ್ರೆ ಮೋನಿಕಾ ಅವ್ರ ಮನೆಯಲ್ಲೂ ಕೂಡ ಎಂಗೇಜ್ಮೆಂಟ್ ನಡೀತಾ ಇರುತ್ತೆ. ಎಂಗೇಜ್ಮೆಂಟ್ ನಡೀತಿರ್ಬೇಕಾದ್ರೆ ಅಲ್ಲಿರೋರು ಬಂದಿರೋ ಹೆಂಗಸರೆಲ್ಲ ಇದೇನಕ್ಕ ಗೌರಿನೇ ಬಂದಿಲ್ಲ, ಅದು ಸ್ವಂತ ಅಕ್ಕನ ಎಂಗೇಜ್ಮೆಂಟ್ಗೆ ಅವಳಿಗೆ ಒಳ್ಳೇದಲ್ಲಿ ಅಂತ ಅರ್ಸ್ಬೇಕಲ್ವಾ ಅಂತ ಹೇಳ್ತಾರೆ. ಅಪ್ಪ ಗೌರಿ ತುಂಬ ಬ್ಯುಸಿ. ಗೌರಿ ಈಗ ಏನು ನಮ್ಮ ಥರ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಮದುವೆ ಆಗಿದ್ದಾಳೆ, ಅವಳು ಶ್ರೀಮಂತ ಫ್ಯಾಮಿಲಿ ಮದುವೆ ಆಗಿದ್ದಾಳೆ, ಎಲ್ಲರೂ ಕೂಡ ಗೌರಿನೇ ಅಂತ ಹೇಳ್ತಾರೆ. ಹಾಗೆ ಕೂಡ ಎಲ್ಲ ಜವಾಬ್ದಾರಿನೂ ಗೌರಿಗೆ ಕೊಟ್ಬಿಟ್ಟಿದ್ದಾರೆ ಅಂತ ಹೇಳ್ತಿರ್ಬೇಕಾದ್ರೆ ಮೋನಿಕಾ ಹೊಟ್ಟೆ ಹುರ್ಕೊತಾ ಇರ್ತಾಳೆ. ಏನು ಮಾಡಲಿ, ನೋಡ್ತಾ ಇರು, ನಾನು ಈ ಎಂಗೇಜ್ಮೆಂಟ್ ತಾನೇ ನಡೀಲಿ, ನಾನು ಅನಿಕೇತ್ನೇ ಮದುವೆ ಆಗೋದು, ಅನಿಕೇತ್ನೇ ನಾನು ಇಷ್ಟಪಡೋದು ಅಂತ ಹೇಳ್ತಿರ್ತಾರೆ. ಅಂದ್ಬಿಟ್ಟು ಅಕ್ಕ ನೀನು ಆಮೇಲೆ ಮಾತಾಡುವೆ, ಫಸ್ಟು ಈಗ ದೀಪಕ್ಕೆ ಬತ್ತಿ ಹಾಕು ಅಂತ ಹೇಳ್ತಾರೆ. ಆಮೇಲೆ ಇಟ್ಕೊತೀನಿ, ಈಗ ಮಾತಾಡಲ್ಲ ಅಂತ ಹೇಳ್ತಾರೆ. ಆಮೇಲೆ ಇನ್ನೊಬ್ಬಳು ಹೆಂಗಸರು ಕೂಡ ಹಾಗೆ ಕೇಳ್ತಾರೆ, ಇದೇನಕ್ಕ ಗೌರಿ ಬಂದೇ ಇಲ್ವಲ್ಲ, ಏನು ಗೌರಿ ಬರ್ತಾಳೋ ಬರಲ್ವಾ ಅಂತ. ಬರೋಕ್ಕೆ ಚಾನ್ಸೇ ಇಲ್ಲ, ಅವ್ರ ಮನೇಲೂ ಕೂಡ ನಮ್ಮನೆ ಥರ ನಿಶ್ಚಿತಾರ್ಥ ಆಗ್ತಿದೆ ಅಂತ. ಯಾರ್ದಕ್ಕ ಅಂತ ಕೇಳ್ತಾರೆ. ಇನ್ನೊಬ್ಬರು ಮಗ ಇದ್ದಾರಲ್ಲ ಅನಿಕೇತ್ ಅಂತ, ಅವ್ರದ್ದು ನಿಶ್ಚಿತ ಆಗ್ತಿದೆ, ತುಂಬ ದೊಡ್ಡ ಶ್ರೀಮಂತ ಮನೆ ಅಂತೆ, ಕೋಟಿ ಕುಳ ಅಂತೆ. ಚಂಚಲ್ ಅವರು ನನ್ನನ್ನು ಕರೆದ್ರು, ಆದರೆ ಏನು ಮಾಡೋಕ್ಕಾಗುತ್ತೆ, ನಮ್ಮನೇಲಿ ಫಂಕ್ಷನ್ ಇದೆಯಲ್ಲ ಅದಕ್ಕೆ ಬರೋಕ್ಕಾಗಲಿಲ್ಲ ಅಂತ ಹೇಳಿಬಿಡ್ತಾಳೆ. ಆವಾಗ ಮೋನಿಕಾ ಫುಲ್ಲು ಬೇಜಾರಾಗೋಗಿ ಏನು ನನಗೆ ಮೋಸ ಮಾಡ್ತಿದ್ದಾನ ಅನಿಕೇತ್, ನಮ್ಮ ವಿಷಯ ಎಲ್ಲ ಮನೆಗೆ ಗೊತ್ತಾಗಿದೆ ಅಂತ ಹೇಳಿದ್ರು, ಆದರೆ ನೋಡಿದ್ರೆ ಈಗ ಅವ್ನು ನನಗೆ ಮೋಸ ಮಾಡಿಬಿಟ್ಟು ಅವಳನ್ನ ಮದುವೆ ಆಗ್ತಿದ್ದಾನ, ಹೀಗೇನು ಮಾಡೋದು, ಯಾರನ್ನು ನಂಬಲಿ ಅಂತ ಯೋಚನೆ ಮಾಡ್ತಿರ್ತಾರೆ. ಈ ಕಡೆ ಶ್ಯಾಮ್ ಕೂಡ
ಈ ಲಾಸ್ಟ್ ತಂಗಿನ ಗೌರಿ ಲಾಸ್ಟ್ ತಂಗಿನ ಹುಡುಕ ಬಂದಿರ್ತಾನೆ, ಕಾಲ್ ಮಾಡ್ತಾಳೆ, ಮನೆಯಿಂದ ಈಚೆ ಬಾ ಅಂತ ಹೇಳ್ತಾರೆ. ಅವಾಗ ಬರ್ತಾರೆ, ನೋಡು ಈ ಲೆಟರ್ನ ನೀನು ಕೊಡಬೇಕು ಅಂತ ಹೇಳಿದ್ದಾರೆ ಅದಕ್ಕೆ ಅಂತ ಹೇಳ್ತಾರೆ. ಅದಕ್ಕೆ ಏನು ಲವ್ ಲೆಟ್ರ್ನಾ ಅಂತ ಹೇಳ್ತಾರೆ. ಇಲ್ಲ ನಿಮ್ಮ ಮೋನಿಕಾಕ್ಕಂಗೆ ಕೊಡಬೇಕು ಅಂತ ಹೇಳಿದ್ದಾರೆ ಅಂತ ಹೇಳ್ತಾರೆ. ಸರಿ ಆಯಿತು ಅಂತ. ಅಕ್ಕ ಹೇಳ್ಗೋದ್ಲು ಅಂತ ಅಕ್ಕ ಸಾಕ್ಷಿ ನಿರೂಪಿಸ್ತೀನಿ ಅಂದ್ಕೊಂಡು ಸಾಕ್ಷಿ ಹುಡ್ಕೊಂಡು ಹೋಗಿದ್ದಾಳೆ ಅಂತ ಹೇಳ್ತಾರೆ. ಈ ಲೆಟರ್ ಬಗ್ಗೆ ಬಿಡು, ಅಕ್ಕ ಒಬ್ಬಳೇ ಹೋಗಿದ್ದಾಳೆ, ನಾವು ಅದು ಟೆನ್ಷನ್ ಆಗಬಾರ್ದು, ನಡಿ ಹೋಗೋಣ ಅಂತ ಹುಡ್ಕೋಣ ಅಂತ ಹೇಳ್ತಿರ್ತಾರೆ. ಈ ಕಡೆಗೆ ಲೆಟರ್ ಏನು ಮಾಡೋದು ಅಂತ ಹೇಳ್ಬೇಕಾದ್ರೆ ಅಲ್ಲಿ ಒಂದು ಹುಡುಗನ ಕೈಲಿ ಕೊಟ್ಬಿಟ್ಟು ಹೋಗ್ತಾರೆ. ಅವಾಗ ಈ ಮೋನಿಕಾ ತೆಗೆದು ಓದ್ತಾಳೆ. ಅವಾಗ ಗೌರಿ ಎಲ್ಲನೂ ಬರೆದಿರ್ತಾಳೆ. ಅಕ್ಕ ಅವ್ನು ಫ್ರಾಡ್ ಅಕ್ಕ, ಅವನು ನಿನ್ನ ಥರ ಎಷ್ಟೋ ಜನ ಹೆಣ್ಮಕ್ಳು ಲೈಫಲ್ಲಿ ಹಾಳು ಮಾಡಿದ್ದಾನೆ, ನನ್ನ ಮಾತು ನಂಬಲ್ಲ ಅಂತ ಗೊತ್ತು, ಆದರೆ ನಿನಗಾಗಿರೋ ಅನ್ಯಾಯನ ನೀನು ಸರಿಪಡಿಸ್ಕೋಬೇಕು, ಈಗಲೇ ಬಂದು ಮನೇಲಿ ಗಲಾಟೆ ಮಾಡುವಕ್ಕ, ಬಾ ನಾನು ನಿಂಗೆ ಸಪೋರ್ಟ್ಗಿದ್ದೀನಿ ಅಂತ ಎಲ್ಲನೂ ಕೂಡ ಬರೆದಿರ್ತಾಳೆ. ಅವಾಗ ಅವಳು ಓದ್ಬಿಟ್ಟು ಫುಲ್ಲು ಟೆನ್ಷನ್ ಆಗೋಗಿರ್ತಾಳೆ. ಇದು ಯಾರನ್ನ ನಂಬಲಿ, ಅನಿಕೇತ್ ನಂಬಲ, ನನ್ನ ಒಡಹುಟ್ಟೋದು ನಂಬಲ, ನನ್ನ ಎತ್ತೋರನ್ನ ನಂಬಲ ಅಂತ ಹೇಳ್ತಾ ಇರ್ತಾರೆ. ಅಷ್ಟೊತ್ತಿಗೆ ಮೋನಿಕಾ ಅಂತ ಯಾರೋ ಕೂಗ್ಬಿಡ್ತಾರೆ. ಈ ಕಡೆಗೆ ಚಂಚಲ ಹೇಳ್ತಿರ್ತಾಳೆ, ಸನ್ ನೀನೇ ನನಗೆ ಮೈ ಸನ್ ಅಂತ ಅವ್ರ ಮಗನ ಹೊಗಳ್ತಾ ಇರ್ತಾರೆ. ಅವಾಗ ಅರುಂಧತಿನೂ ಕೂಡ ಹೌದು ನನ್ನ ಮಗಳು ಕೂಡ ತುಂಬ ಲಕ್ಕಿ ಅಂತ ಹೊಗಳ್ತಾ ಇರ್ತಾರೆ. ಆದರೆ ಸರಿತವ್ರಿಗೆ ತುಂಬ ಕೋಪ ಬರ್ತಿದೆ. ಇದೇನು ಈ ಥರ ಎಲ್ಲ ಮಾಡ್ತಿದ್ದಾರಲ್ಲ, ಇವಳು ನನಗಿಂತ ಅವಳಿಗೆ ಆದ್ಯತೆ ಕೊಡ್ತಿದ್ದಾಳೆ ಈಗಲೇ ಅಂತ ಫುಲ್ಲು ಕೋಪ ಮಾಡ್ಕೊತಾ ಇರ್ತಾಳೆ. ಈ ಕಡೆಗೆ ವಿವೇಕ್ ನೋಡಿದ್ರೆ, ನೀನು ತುಂಬ ಮಿಸ್ ಮಾಡ್ಕೊತಿದ್ದೀನಿ, ಬೇಗ ಬಾ, ಸಾಕ್ಷಿ ಸಮೇತ ನಿರೂಪಿಸು, ಏನು ಮಾಡೋದು ಅಂತ ಫುಲ್ಲು ಟೆನ್ಷನ್ ಆಗಿ ಕೂತಿದ್ದಾನೆ ವಿವೇಕ್ ಕೂಡ. ಈ ಕಡೆಗೆ ಎಂಗೇಜ್ಮೆಂಟ್ ರಿಂಗ್ ಎಲ್ಲ ಕೂಡ ರೆಡಿಯಾಗಿದೆ. ಎಂಗೇಜ್ಮೆಂಟ್ ಇನ್ನೇನು ನಡಿಬೇಕು. ಈ ಕಡೆಗೆ ಗೌರಿ ಅನಿಕೇತ್ ಅವರ ಕಡೆಯವರು ನಾವು ಅಂತ ಹೇಳಿಬಿಟ್ಟು CCTV ಫುಟೇಜ್ ತೆಗಿಸ್ಬೇಕು ಅಂತ ಆ ಹೋಟ್ಲಿಗೆ ಹೋಗಿದ್ದಾಳೆ. ಆ ಹೋಟ್ಲರು ಕೂಡ ಅನಿಕೇತ್ ಅವ್ರ ಕಡೆಯವರ, ಬನ್ನಿ ಏನು ಹೇಳಿ ಅಂತ ಹೇಳ್ತಾರೆ. ಅನಿಕೇತ್ ಒಬ್ಬರೇ ಬರ್ತಿದ್ರಾ ಈ ಹೋಟೆಲ್ಗೆ ಅಂತ ಹೇಳ್ತಾರೆ. ಇಲ್ಲ ಸುಂದರಿದ್ದಿರ್ ಕರ್ಕೊಬರ್ತಿದ್ರು, ಒಬ್ಬರಾದ್ಮೇಲೆ ಒಬ್ಬರು ವಾರಕ್ಕೊಂದ್ಸತಿ ಬಂದೇ ಬರ್ತಿದ್ರು, ಮಿಸ್ಸೇ ಮಾಡ್ತಿರ್ಲಿಲ್ಲ ಅಂತ ಹೇಳ್ತಾರೆ. ಹಾಗಾದರೆ ನನಗೆ ಈ ಮೋನಿಕಾ ಅಂತ ಕರ್ಕೊಬಂದಿದ್ದಾರಲ್ಲ ಆ ಫುಲ್ಲು CCTV ಫುಟೇಜ್ ಬೇಕು ಅಂತ ಹೇಳ್ತಾರೆ. ನೀವ್ಯಾರು ಅಂತ ಹೇಳ್ತಾರೆ. ಅವ್ರ ಅಕ್ಕ ನಂಗೆ ಈಗಲೇ ಬೇಕು ಅಂತ ಹೇಳಿ ಆವಾಜ್ ಆಗ್ತಿದ್ದಾಳೆ. ಇಲ್ಲಿಗೆ ಈ ಎಪಿಸೋಡ್ ಮುಕ್ತಾಯವಾಗಿದೆ. ಹಾಗಾದರೆ ಮುಂದಿನ ಎಪಿಸೋಡಲ್ಲಿ ಏನಾಗುತ್ತೆ, ಆ CCTV ಫುಟೇಜ್ ಎಲ್ಲನೂ ತಂದುಬಿಟ್ಟು ನಿರೂಪಿಸ್ತಾಳ ಅರುಂಧತಿ ಮಗಳ ಜೊತೆ ಎಂಗೇಜ್ಮೆಂಟ್ ನಡೀತಾರದು ನಿಂತ್ಕೋಗಿ ಮೋನಿಕಾಗೆ ಬಾಳು ಕೊಡ್ತಾನ ಅಂತ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ.